ಹಿಟ್ ಮಾಡಿಬಿಟ್ಟಿದ್ದೀರ ಬಿಡಿ ನೀವೆಲ್ಲ ಸೇರ್ಕೊಂಡು ಹಾಡನ್ನ. ಸೊ ಇನ್ನು ಅದಾದಮೇಲೆ ನಿಮಗೆ ಟಫ್ ಸಿಚುವೇಶನ್ ಅಂತಂದರೆ ನಿಮ್ಮ ಕ್ಯಾಪ್ಟನ್ಸಿನ ಬಿಟ್ಕೊಟ್ಟಿದ್ದು. ಸೊ ಅಫ್ಕೋರ್ಸ್ ಕೆಲವರು ತುಂಬ ಜನ ಅಪ್ರಿಷಿಯೇಟ್ ಮಾಡಿದ್ದು ನಿಮ್ಮ ಸ್ವಾಭಿಮಾನನ ಅಪ್ರಿಷಿಯೇಟ್ ಮಾಡಿದ್ರೆ, ಕೆಲವರು ಎಲ್ಲೋ ಒಂದು ಕಡೆ ಕ್ಯಾಪ್ಟನ್ಸಿನ ಬಿಟ್ಕೊಟ್ರಾ, ಸೊ ನಿಮಗೆ ಕ್ಯಾಪ್ಟನ್ ಆಗೋದಕ್ಕೆ ಆಗಲಿಲ್ಲ. ಸೊ ಇವತ್ತಿಗೂ ಏನಾದರೂ ನಿಮ್ಗೆ ಅದ್ರ ಬಗ್ಗೆ ರಿಗ್ರೆಟ್ಸ್ ಇದೆಯಾ? ಅದರ್ವೈಸ್ ಆ ಟಫ್ ಸಿಚುವೇಶನ್ನ ಯಾವ ಥರ ಫೇಸ್ ಮಾಡಿದ್ರಿ ನೀವು? ಅಕಸ್ಮಾತ್ ನೀವೇನಾದರೂ ಕ್ಯಾಪ್ಟನ್ಸಿ ನನಗೆ ಬೇಕು ಅಂತ ಬೇರೆ ಯಾರನ್ನಾದರೂ ಹೋಗಿದ್ದಿದ್ರು ಅಲ್ಲಿ ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ತಾ ಇತ್ತು ಅಂತ ಅನಿಸುತ್ತೆ. ಸಿ, ನನಗೆ ಇವತ್ತಿನವರೆಗೂ ಯಾವುದೇ ರಿಗ್ರೆಟ್ಸ್ ಇಲ್ಲ. ನಾನು ಕೇಳಿ ಕ್ಯಾಪ್ಟನ್ ಆಗಬೇಕಿತ್ತು ಆ ಥರ ಎಲ್ಲ ನನಗೆ ಯಾವತ್ತೂ ಅನಿಸಿಲ್ಲ. ಆ್ಯಂಡ್ ಇಲ್ಲಿವರೆಗೂ ನಾನು ಕ್ಯಾಪ್ಟನ್ನೂ ಆಗಿಲ್ಲ, ನಂಗೆ ಬೇಜಾರು ಇಲ್ಲ. ಅದಕ್ಕೆ ಲೈಫಲ್ಲಿ ಎಲ್ಲನೂ ಸಿಗಲ್ಲ, ಸಿಕ್ಕಿದ್ರಲ್ಲಿ ನಾವು ಖುಷಿ ಪಡಬೇಕು. ನಂಗೆ ಏನು ಸಿಗುತ್ತೆ ನಾನು ಅದರಲ್ಲಿ ನಂಗೆ ಖುಷಿ ಇದೆ. ಸೊ ಏನಂತಂದರೆ ಅಲ್ಲಿ ಕೇಳಲಿಲ್ಲ ಅನ್ನೋದು ಒಂದೇನಿತ್ತು, ಇವತ್ತಿನವರೆಗೂ ಅದಕ್ಕೆ ಬೇಜಾರಿಲ್ಲ. ಆ್ಯಂಡ್ ಅದಕ್ಕೆ ನಾನು ಸುಮಾರು ಸಲ ನಾಮಿನೇಟ್ ಮಾಡಿದ್ದಾರೆ. ಕ್ಯಾಪ್ಟನ್ಸಿ ಬಿಟ್ಟರು ಅಂತಲೇ ನಾಮಿನೇಟ್ ಮಾಡಿದ್ದಾರೆ. ಓಕೆ, ನನಗೆ ನನ್ನ ಮೇಲೆ ನಂಬಿಕೆ ಇತ್ತು, ಅಂದರೆ ನನಗೆ ನನ್ನ ಫ್ಯಾನ್ಸ್ ವೋಟ್ ಮಾಡ್ತಾರೆ ಅನ್ನೋದು ನಂಬಿಕೆ ಇತ್ತು. ಅಂದರೆ ಇವಾಗೇನು ಕ್ಯಾಪ್ಟನ್ ಆದರೆ ಏನು ಸಿಗುತ್ತೆ? ಇಮ್ಯುನಿಟಿ ಸಿಗುತ್ತೆ. ಒಂದು ವಾರ ನಾವು ಸೇವ್ ಆಗ್ತೀವಿ, ನಾಮಿನೇಟ್ ಆಗಲ್ಲ. ಓಕೆ, ನನಗೆ ಫ್ಯಾನ್ಸ್ ಇದ್ದಾರೆ, ನನ್ನ ಸೇವ್ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇತ್ತು ನನಗೆ. ಆ್ಯಂಡ್ ಅಲ್ಲೆಲ್ಲೋ ನಾನು ಬಿಟ್ಕೊಟ್ಟು ಹೋಗಿ ಕೇಳೋಕ್ಕೆ ನಂಗೆ ಇಷ್ಟ ಇರಲಿಲ್ಲ, ನಾನು ಕೇಳಲಿಲ್ಲ. ಈವನ್ ಸುದೀಪ್ ಸರ್ ಸಹ ನೀವು ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಮೋಕ್ಷಿತಾಗೆ ಈ ಸರಿ ತುಂಬ ಕ್ಲಾಸ್ ಆಗುತ್ತೆ ಈ ವೀಕೆಂಡಲ್ಲಿ ಅಂತ, ಬಟ್ ಅವ್ರೇನು ಹೇಳಲ್ಲ, ಒಂದು ರೀತಿ ಅಪ್ರಿಷಿಯೇಟ್ ಮಾಡೋ ಥರನೇ ಇರುತ್ತೆ. ಅಂದರೆ ನಿಮ್ಮ ಆಯ್ಕೆ ಅದು ಅಂತ. ನಿಮ್ಮ ಆಯ್ಕೆ. ಆಮೇಲೆ ಅದರ ಜೊತೆಗೆ ಒಂಚೂರು ಬುದ್ಧಿ ಮಾತು ಹೇಳಿದ್ರು ಅವ್ರು ಹೇಳಿದ ಬುದ್ಧಿ ಮಾತು ನಂಗೆ ಮುಂದಿನ ವಾರಕ್ಕೆ ಹೆಲ್ಪ್ ಆಯಿತು. ಯಾರು ನನಗೆ ಅಂದರೆ ನಾಮಿನೇಟ್ ಮಾಡ್ತಾರೆ, ಕ್ಯಾಪ್ಟನ್ಸಿ ಬಿಟ್ಕೊಟ್ರು, ಇವ್ರು ಈಗೋಯಿಂದ ಅವ್ರು ಕ್ಯಾಪ್ಟನ್ಸಿ ಬಿಟ್ಕೊಟ್ರು ಅಂತ ನಾಮಿನೇಟ್ ಮಾಡ್ತಾರೆ, ಅವರೇ ಮುಂದಿನ ವಾರದಲ್ಲಿ ಮೋಕ್ಷಿತಾ ಅವರು ಮಾನಸಿಕವಾಗಿ ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಅಂತ ಹೇಳಿ ನನ್ನ ಬಗ್ಗೆ ಮಾತಾಡ್ತಾರೆ. 2 ಕಾಂಟ್ರಡಿಕ್ಟರಿ ಸ್ಟೇಟ್ಮೆಂಟ್ಸ್ ಅಲ್ಲೇ ಬರುತ್ತೆ. ಸೊ ಅವಾಗ ನಾನು ಹೇಳ್ತೀನಿ, ಈ ಮಾತಿಗೆ ನನಗೆ ಗರ್ವ ಇದೆ, ನಿಮ್ಮ ಟೀಮ್ಗೆ ಬರ್ತೀನಿ ಅಂತ ಹೇಳಿ. ಸೊ ಅಲ್ಲೇ ಗೊತ್ತಾಗುತ್ತೆ ಅವ್ರ ಮನ್ಸಲ್ಲಿ ಇರೋದೊಂದು, ಆಚೆ ಬರೋದೊಂದು ಅನ್ನೋದು ನೀಟಾಗಿ ಗೊತ್ತಾಗ್ತಾ ಇತ್ತು ಅಲ್ಲೇನೆ. ಮನ್ಸಲ್ಲಿದೆ, ಎಸ್ ಮೋಕ್ಷಿತಾ ಏನಪ್ಪ ಈ ಥರ ಹಿಂಗೆ ಬಿಟ್ಕೊಟ್ಬಿಟ್ರಲ್ಲ ಅಂಥೇಳಿ, ಬಟ್ ಆಚೆ ನಾಮಿನೇಟ್ ಮಾಡಲೇಬೇಕು, ರೀಸನ್ ತಗೊಳ್ಳೇಬೇಕು, ಮನೆಯಿಂದ ಹೊರಗೆ ಹಾಕಲೇಬೇಕು, ಅದಕ್ಕೆ ರೀಸನ್ ಅದು ತಗೊಂಡಿದ್ದಾರೆ ಅಷ್ಟೇ. ಸುದೀಪ್ ಸರ್ ಒಂದು ಮಾತು ಹೇಳ್ತಾರೆ, ಯಾರು ನಿಮ್ಮವ್ರು ಅಲ್ವೋ ಸೊ ಅವ್ರಿಗೋಸ್ಕರ ಒಂದು ಕಣ್ಣೀರು ಹನಿನೂ ವೇಸ್ಟ್ ಮಾಡಬೇಡಿ ಅಂತ. ಅದು ನಿಮ್ಮ ಲೈಫ್ಗೆ ಎಷ್ಟು ಅಳವಡಿಕೆ ಮಾಡ್ಕೊಳ್ತೀರ ನೀವು? ಬಿಕಾಸ್ ಎಲ್ಲರೂ ಹೌದು, ಅವ್ರು ಆ ಮಾತು ಹೇಳಿದ್ದು ತುಂಬಾ ಇಂಪ್ಯಾಕ್ಟ್ ಆಯಿತು ನನಗೆ. ಅದು ಅವರು ಹೆಂಗೆ ಹೇಳಿದ್ರು ಅಂತಂದರೆ, ನೀವು ನೋಡಿರ್ಬೋದು ಅವ್ರು ಹೇಳಿದ ಫೋರ್ಸ್ ಹೇಗಿತ್ತು ಅಂತ. ಆಮೇಲೆ ನನಗೆ ಅನ್ನಿಸ್ತು, ಹೌದು, ನಾನು ಯಾಕೆ ಬೇರೆಯವ್ರಿಗೋಸ್ಕರ ಅಷ್ಟು ಅಳಬೇಕು?